ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ವರ್ಷಿಣಿ ಹಾಗೂ ನನ್ನ ಹೆಸರು ಅಮೃತ. ನಾವಿಬ್ಬರು 7ನೇ ತರಗತಿಯ ವಿದ್ಯಾರ್ಥಿನಿಯರು. ವಂದೇ ದೇವಂ ಉಮಾಪತಿ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಂ ಪತಿಂ. ಇಷ್ಟು ಕಾಲವಾದರೂ ಕೂಡ ಶಿವ ಹಾಗೂ ವಿಷ್ಣುವಿನಲ್ಲಿ ಯಾರು ಶ್ರೇಷ್ಠ ಎಂದು ಪ್ರಶ್ನಿಸುವವರು ಇದ್ದಾರೆ. ಶಿವ ಶ್ರೇಷ್ಠ ಎಂದರೆ ವಿಷ್ಣು ಭಕ್ತರು, ವಿಷ್ಣು ಶ್ರೇಷ್ಠ ಎಂದರೆ ಶಿವ ಭಕ್ತರು ವಾದ ವಿವಾದಕ್ಕೆ ಇಳಿಯುತ್ತಾರೆ. ಆದರೆ ನೀವು ಮಾತ್ರ ಎಂದಿಗೂ ದೇವರ ಬಗ್ಗೆ ಭೇದ ಭಾವ ವ್ಯತ್ಯಾಸ ಕಾಣಬೇಡಿ. ಶಿವ ಮತ್ತು ವಿಷ್ಣುವಿನ ಮಧ್ಯೆ ಅಂತ ವ್ಯತ್ಯಾಸವಿಲ್ಲ, ಇಬ್ಬರೂ ಒಂದೇ ಎಂದು ಅನೇಕ ಪ್ರಾಚೀನ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಮಹಾಭಾರತವಾಗಲಿ, ಭಾಗವತ ಪುರಾಣವಾಗಲಿ, ಶಿವಪುರಾಣವಾಗಲಿ ಅಥವಾ ಇನ್ನಾವುದೇ ಪುರಾಣವಾಗಲಿ ನೂರಾರು ಬರಹಗಾರರು ಬರೆದಿದ್ದಾರೆ. ನಮ್ಮ ಅಷ್ಟಾದಶ ಪುರಾಣಗಳೆಲ್ಲವನ್ನು ಬರೆದಿರುವವರು ವ್ಯಾಸ ಮಹರ್ಷಿಗಳು. ಅವರು ಬರೆದಿರುವ ಶಿವಪುರಾಣದಲ್ಲಿ ಏನಿದೆ ಎಂದು ತಿಳಿಯೋಣ. ಪರಮೇಶ್ವರ ಯಾವಾಗಲೂ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಅದೇ ಕಾರಣದಿಂದಲೇ ಅವರ ಮುಖ ಪ್ರಶಾಂತವಾಗಿರುತ್ತದೆ, ತುಟಿಗಳ ಮೇಲೆ ಮಂದಹಾಸ ಯಾವಾಗಲೂ ಇರುತ್ತದೆ. ಶಿವತತ್ವವು ಏನು ಹೇಳುತ್ತದೆ ಎಂದರೆ, ಪರಮೇಶ್ವರ ಯಾವಾಗಲೂ ತನ್ನನ್ನು ತಾನು ನೋಡಿಕೊಂಡು ನಿರಂತರ ಆನಂದದಲ್ಲಿ ಮುಳುಗಿರುತ್ತಾರೆ. ನಾವು ನಮ್ಮ ಕಣ್ಣಿನಿಂದ ನೋಡುವ ವಿಶ್ವ ಪದಾರ್ಥವು ಎಷ್ಟಿದೆಯೋ ಅದೆಲ್ಲವೂ ನಮ್ಮ ದೇಹದೊಳಗೂ ಇರುತ್ತದೆ. ನಿನ್ನೊಳಗೆ ಏನಿದೆ ಎಂದು ನೀನು ಮೊದಲು ನೋಡಬೇಕು. ಸಂತೋಷ, ದುಃಖ ಎಲ್ಲವೂ ನಿನ್ನೊಳಗೆ ಇರುತ್ತದೆ, ಅದನ್ನು ನೀನು ಹೊರತೆಗೆಯಬೇಕು. ಶಿವನನ್ನು ಎಲ್ಲಾ ದೇವತೆಗಳಿಗಿಂತಲೂ ಅತಿ ಕರುಣಾಮಯಿ ಎಂದು ಕರೆಯುತ್ತಾರೆ. ಬನ್ನಿ ಇಂಥ ಶಿವನ ಬಗ್ಗೆ ತಿಳಿಯೋಣ. ಧನ್ಯವಾದಗಳು. ವಿಷ್ಣು ಪುರಾಣದಲ್ಲಿ ಹೇಳಿದಂತೆ ಬಹಳ ಹಿಂದೆ ಮನುಷ್ಯರು ಹಾಗೂ ದೇವತೆಗಳ ನಡುವೆ ಅಂತರ ಬಹಳ ಕಡಿಮೆ ಇತ್ತು. ಋಷಿ ಮುನಿಗಳು ಹಾಗೂ ದೇವತೆಗಳು ಪರಸ್ಪರ ಮಾತನಾಡುತ್ತಿದ್ದರು. ಒಮ್ಮೆ ಮುನಿಗಳು ಬ್ರಹ್ಮದೇವರಲ್ಲಿ ಕೇಳುತ್ತಾರೆ, ಬ್ರಹ್ಮದೇವ, ಈ ಸೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು ಯಾವುದು? ಮುನಿವರಿಯರೇ ಕೇಳಿ, ಎಲ್ಲದಕ್ಕೂ ಅಧಿಪತಿ ಆ ಪರಮೇಶ್ವರ. ಪರ ಎಂಬ ಹೆಸರಿನಿಂದ ಹುಟ್ಟಿ ಪರಮೇಶ್ವರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವವರು ಪರಮೇಶ್ವರ. ಅವರು ಇಡೀ ಭೂಮಂಡಲವನ್ನೇ ವ್ಯಾಪಿಸಿಕೊಂಡಿದ್ದಾರೆ. ಶಿವನ ಅನುಗ್ರಹದಿಂದ ಶಿವತತ್ವ ತಿಳಿಯುತ್ತದೆ. ಶಿವತತ್ವ ತಿಳಿಯಬೇಕಾದರೆ ಸಾಧನೆ ಮಾಡಬೇಕು. ಸಾಧನೆ ಮಾಡುವುದರಲ್ಲಿ 3 ವಿಧ: ಶ್ರವಣ, ಮನನ ಹಾಗೂ ಕೀರ್ತನ. ನಾವು ಎಲ್ಲವನ್ನೂ ಕಣ್ಣಿನಿಂದ ನೋಡುವುದು ಸಾಧ್ಯವಿಲ್ಲ. ಒಳ್ಳೆಯ ಮನಸ್ಸಿನ ಗುರುಗಳು ಹೇಳಿದ್ದನ್ನು ಕೇಳಿಸಿಕೊಳ್ಳುವುದು ಶ್ರವಣ, ಕೇಳಿಸಿಕೊಂಡಿದ್ದನ್ನು ಅರ್ಥ ಮಾಡಿಕೊಳ್ಳುವುದೇ ಮನನ, ಅರ್ಥ ಮಾಡಿಕೊಂಡಿದ್ದನ್ನು ಬೇರೆಯವರಿಗೆ ತಿಳಿಸುವುದೇ ಕೀರ್ತನ. ಇದೇ ಆ 3 ವಿಧಾನಗಳು. ಬ್ರಹ್ಮದೇವ, ಹಾಗಾದರೆ ಯಾರು ಶಿವನ ಅನುಗ್ರಹ ಪಡೆಯಬಹುದು? ಮುನಿವರಿಯರೇ, ಯಾರು ಶಿವನ ಲಿಂಗವನ್ನು ಸ್ಥಾಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ, ಹಾಗೆ ಅವರು ಸಂಸಾರ ಎಂಬ ಸಾಗರವನ್ನು ಸುಖ ಸಂತೋಷದಿಂದ ಸಾಗಿಸುತ್ತಾರೋ, ಯಾರು ಕಷ್ಟಪಟ್ಟು ದುಡಿದ ಸಂಪಾದನೆಯಿಂದ ಶಿವನನ್ನು ಪೂಜಿಸುತ್ತಾರೋ ಅವರಿಗೆ ಶಿವ ಸಂತೃಪ್ತನಾಗಿ ಒಲಿಯುತ್ತಾನೆ. ಬ್ರಹ್ಮದೇವ, ಶಿವನ ಓಂಕಾರ ಹಾಗೂ ಶಿವನ ಬಗ್ಗೆ ವಿಸ್ತಾರವಾಗಿ ತಿಳಿಯಲು ಇಚ್ಛಿಸುತ್ತೇವೆ. ದಯಮಾಡಿ ತಿಳಿಸಿಕೊಡಿ. ಮುನಿವರಿಯರೇ ಕೇಳಿ, ಶಿವನಿಗೆ ಪಂಚಮುಖಗಳಿವೆ: ಸತ್ಯೋಜಾತ, ವಾಮದೇವ, ಅಘೋರಿ, ತತ್ಪುರುಷ ಹಾಗೂ ಈಶಾನ. ಇದರಿಂದ ಬಂದ ಅಕ್ಷರಗಳು ಸೇರಿ ನಮಃ ಶಿವಾಯ ಆಯಿತು. ಉತ್ತರದ ಮುಖದಿಂದ ಆಕಾರ, ಪಶ್ಚಿಮದ ಮುಖದಿಂದ ಊಕಾರ, ದಕ್ಷಿಣದ ಮುಖದಿಂದ ಮಾಕಾರ, ಪೂರ್ವದ ಮುಖದಿಂದ ಬಿಂದುಕಾರ, ಮಧ್ಯದ ಮುಖದಿಂದ ನಾದ ಹುಟ್ಟಿ ಬಂದವು. ಈ ಶಬ್ದಗಳು ಸೇರಿ ಓಂಕಾರ ಆಯಿತು. ಬ್ರಹ್ಮದೇವ, ಶಿವನನ್ನು ಪೂಜಿಸುವ ಲಿಂಗ ರೂಪದ ಬಗ್ಗೆ ತಿಳಿಸಿಕೊಡಿ. ಲಿಂಗದಲ್ಲಿ ಅಚಲ ಪ್ರತಿಷ್ಠಿತ ಲಿಂಗ ಹಾಗೂ ಜಲಪ್ರತಿಷ್ಠಿತ ಲಿಂಗ ಎಂಬ 2 ಬಗೆ ಇರುತ್ತವೆ. ಅಚಲ ಪ್ರತಿಷ್ಠಿತ ಲಿಂಗವನ್ನು ಯಾರು ಸ್ಥಾಪಿಸುತ್ತಾರೋ ಆ ವ್ಯಕ್ತಿಗಿಂತ 12 ಅಂಗುಲದಷ್ಟು ಎತ್ತರವಿರಬೇಕು. ಚಲಲಿಂಗವಾದರೆ ಪ್ರತಿಷ್ಠಾಪಿಸುವವರ 1 ಅಂಗುಲದಷ್ಟು ಉದ್ದ ಇದ್ದರೆ ಸಾಕು. ಇನ್ನು ಬಾಣಲಿಂಗ,
ಬಾಣಸುರನ ಹೆಸರಿನಿಂದ ಹುಟ್ಟಿ ಬಂದಿದೆ. ಇನ್ನು ತಾನಾಗಿಯೇ ಹೊರಬಂದಿರುವ ಸ್ವಯಂಭುಲಿಂಗ, ಜ್ಞಾನದಿಂದ ಮೂಡಿ ಬಂದಿರುವ ಬಿಂದುಲಿಂಗ, ಮಂತ್ರಪೂರ್ವಿತವಾಗಿ ಪ್ರತಿಷ್ಠಾಪಿಸುವ ಪ್ರತಿಷ್ಠಲಿಂಗ, ಚರಲಿಂಗ, ಗುರುಲಿಂಗ ಇವೇ ಪ್ರಧಾನ ಲಿಂಗಗಳು. ಶಿವಲಿಂಗದಲ್ಲಿ ಶಿವ ಹಾಗೂ ಪಾರ್ವತಿ ಇರುವುದರಿಂದ ಲಿಂಗ ಇರುವ ಕಡೆ ಪ್ರಚಂಡವಾದಂತಹ ತೇಜಸ್ವಿ ಇರುತ್ತದೆ. ಹಾಗಾಗಿ ಅದರ ವ್ಯತಿರೇಕದ ಪ್ರಭಾವ ಭಕ್ತರ ಮೇಲೆ ಬೀಳದಿರಲು ಶಿವಲಿಂಗದ ಮೇಲೆ ಧಾರಾಪಾತ್ರೆಯನ್ನು ಇಟ್ಟಿರಬೇಕು. ಶಿವನಿಗೆ ಮೊದಲು ಬ್ರಹ್ಮ, ವಿಷ್ಣು ಪೂಜೆಯನ್ನು ಸಲ್ಲಿಸುತ್ತಾರೆ. ಆ ದಿನವೇ ಶಿವರಾತ್ರಿ. ಯಾರು ಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸುತ್ತಾರೋ 1 ವರ್ಷ ಪೂಜಿಸಿದ ಪುಣ್ಯ ಲಭಿಸುತ್ತದೆ. ಬ್ರಹ್ಮದೇವ, ವಾರಗಳು ಹೇಗೆ ಸೃಷ್ಟಿಯಾದವು ಎಂದು ತಿಳಿದುಕೊಳ್ಳಬಹುದೇ? ಆಗಲಿ ಮುನಿವರಿಯರೇ, ಮೊದಲು ಪರಮೇಶ್ವರನು ಅವರ ಹೆಸರಿನಲ್ಲಿ 1 ದಿನವನ್ನು ಸೃಷ್ಟಿಸಿದರು. ಅದಕ್ಕೆ ಸೋಮದೇವನನ್ನು ಅಧಿಪತಿಯನ್ನಾಗಿಸಿ ಸೋಮವಾರ ಎಂದು ಹೆಸರಿಟ್ಟರು. ಕುಮಾರ ಎಂಬ 2ನೇ ದಿನವನ್ನು ಸೃಷ್ಟಿಸಿ ಅದಕ್ಕೆ ಮಂಗಳ ದೇವರನ್ನು ಅಧಿಪತಿಯನ್ನಾಗಿಸಿದರು. ಅದೇ ಮಂಗಳವಾರ. ವಿಷ್ಣುವಾರ ಎಂಬ 3ನೇ ದಿನವನ್ನು ಸೃಷ್ಟಿಸಿ ಅದಕ್ಕೆ ಬುಧನನ್ನು ಅಧಿಪತಿಯನ್ನಾಗಿ ನೇಮಿಸಿದರು. ಅದೇ ಬುಧವಾರ. ಬ್ರಹ್ಮದೇವನ ವಾರವಾಗಿ 4ನೇ ದಿನವನ್ನು ಸೃಷ್ಟಿಸಿದರು. ಅದಕ್ಕೆ ಬೃಹಸ್ಪತಿಯನ್ನು ಅಧಿಪತಿಯನ್ನಾಗಿ ನೇಮಿಸಿದರು. ಅದೇ ಗುರುವಾರ. ಇಂದ್ರನ ವಾರವನ್ನು ಸೃಷ್ಟಿಸಿ ಅದಕ್ಕೆ ಶುಕ್ರನನ್ನು ಅಧಿಪತಿಯನ್ನಾಗಿ ನೇಮಿಸಿದರು. ಅದೇ ಶುಕ್ರವಾರ. ಯಮಧರ್ಮರಾಜನ ಹೆಸರಿನಲ್ಲಿ ಸೃಷ್ಟಿಸಿದ ದಿನಕ್ಕೆ ಶನೇಶ್ವರನನ್ನು ಅಧಿಪತಿಯನ್ನಾಗಿ ನೇಮಿಸಿದರು. ಅದೇ ಶನಿವಾರ. ಇನ್ನು ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುವಂತಹ ಸೂರ್ಯದೇವನ ಹೆಸರಿನಲ್ಲಿ 1 ದಿನವನ್ನು ಸೃಷ್ಟಿಸಿ ಅದಕ್ಕೆ ಸೂರ್ಯನನ್ನೇ ಅಧಿಪತಿಯನ್ನಾಗಿ ನೇಮಿಸಿದ ಅದೇ ರವಿವಾರ. ಯಾವ ವ್ಯಕ್ತಿಯೂ ವಾರದ 7 ದಿನಗಳು 7 ಜನರನ್ನು ಪೂಜಿಸುತ್ತಾರೋ ಅವರು ಅಮರತ್ವವನ್ನು ಪಡೆಯುತ್ತಾರೆ. ಶಿವನ ಬಗ್ಗೆ ತಿಳಿಯಬೇಕಾದರೆ ಶಿವನ ಅರ್ಧಾಂಗಿ ಆದಂತಹ ಸತಿ ದೇವಿಯ ಬಗ್ಗೆ, ಸತಿ ಯಜ್ಞಕ್ಕೆ ಆಹುತಿಯಾದ ನಂತರ ಪಾರ್ವತಿಯಾಗಿ ಹುಟ್ಟಿದ ಬಗ್ಗೆ, ಹಾಗೆಯೇ ನಮಗೆಲ್ಲ ತಿಳಿದಿರುವಂತೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟುತ್ತಾರೆ. ಬ್ರಹ್ಮನ ಮಗನಾದ ದಕ್ಷ ಬ್ರಹ್ಮನ ಬಗ್ಗೆಯೂ ತಿಳಿಯಬೇಕು. ದೇವತೆಗಳು ಯಜ್ಞದಲ್ಲಿ ಇರುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ದೇವತೆಗಳು ಭಾಗವಹಿಸಿರುತ್ತಾರೆ. ಅಲ್ಲಿಗೆ ದಕ್ಷನ ಆಗಮನವಾಗುತ್ತದೆ. ಬಾಮಗನೇ, ಬಾಮಗು. ದಕ್ಷ ಬ್ರಹ್ಮ ಶಿವನ ಕಡೆ ನೋಡುತ್ತಾ ಮನದಲ್ಲಿ, ನಾನು ಆಗಮಿಸಿದಾಗ ನನ್ನ ತಂದೆಯಾದ ಬ್ರಹ್ಮದೇವ ಹಾಗೂ ನಮ್ಮ ತಂದೆಯ ತಂದೆಯಾದ ಮಹಾವಿಷ್ಣು ನನ್ನನ್ನು ಸ್ವಾಗತಿಸಿದರು. ಆದರೆ ಈ ಯಥಶ್ಚಿತ್ ಯೋಗಿಯಾದ ಸ್ಮಶಾನದಲ್ಲಿ ವಾಸವಿರುವ ಶಿವ ನನ್ನನ್ನು ಸ್ವಾಗತಿಸಲಿಲ್ಲ. ಶಿವನ ಅರ್ಧಾಂಗಿ ಆದಂತಹ ಉಮಾದೇವಿಯನ್ನು ಮಗಳನ್ನಾಗಿ ಪಡೆದು ಶಿವನಿಗೆ ವಿವಾಹ ಮಾಡಿಕೊಟ್ಟರೆ ಆಗ ಶಿವ ನನಗೆ ಅಡಿಯನಾಗುತ್ತಾನೆ. ನಾನು ಮಾವನಾಗಿ ಅವನ ಸೊಕ್ಕನ್ನು ಮುರಿಯುತ್ತೇನೆ. ದಕ್ಷ ಬ್ರಹ್ಮ ಉಮಾದೇವಿಯನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಓಂ ಉಮಾದೇವಿಯೇ ನಮಃ. ಓಂ ರುದ್ರಾಣಿಯೇ ನಮಃ. ಓಂ ಉಮಾದೇವಿಯೇ ನಮಃ. ಓಂ ರುದ್ರಾಣಿಯೇ ನಮಃ. ದಕ್ಷ, ಯಾತಕ್ಕಾಗಿ ಈ ಘೋರ ತಪಸ್ಸು? ನಿನಗೇನು ಬೇಕು? ತಾಯೇ, ಜಗಜ್ಜನನಿ, ಮಹಾತಾಯಿ, ಮಹಾಮಾಯೆ ಎಂದು ಕರೆಯಲ್ಪಡುವ ನೀನು ನನ್ನ ಮಗಳಾಗಿ ಜನಿಸಬೇಕು. ಅದೇ ನನ್ನ ಕೋರಿಕೆ ತಾಯೇ. ತಥಾಸ್ತು ದಕ್ಷ ಬ್ರಹ್ಮ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ನಂತರ ಉಮಾದೇವಿಯು ದಕ್ಷ ಬ್ರಹ್ಮ ಮತ್ತು ಅವನ ಹೆಂಡತಿ ವೀರಿಣಿಗೆ ದಾಕ್ಷಾಯಿಣಿಯಾಗಿ ಸತಿಯಾಗಿ ಜನಿಸುತ್ತಾಳೆ.
ಸತೀ ದೇವಿಗೆ ಯುಕ್ತ ವಯಸ್ಸು ಬಂದು ಶಿವನಿಗಾಗಿ ಕಠೋರ ತಪಸ್ಸನ್ನ ಮಾಡುತ್ತಿರುವುದನ್ನು ತಿಳಿದ ಬ್ರಹ್ಮ, ವಿಷ್ಣು, ದೇವತೆಗಳು ಸತಿಯ ಕೋರಿಕೆಯನ್ನು ತಿಳಿಸಲು ಕೈಲಾಸಕ್ಕೆ ತೆರಳುತ್ತಾರೆ. ಪರಮೇಶ್ವರ, ನಾವು ಮೂವರು ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣರು. ನೀವು ಲಯಕಾರರು. ನೀವು ಈ ರೀತಿ ಶಿಲೆಯಂತೆ ನಿರಂತರ ಧ್ಯಾನದಲ್ಲಿ ಕುಳಿತಿದ್ದರೆ ನಮ್ಮಿಬ್ಬರಿಂದ ಈ ಸೃಷ್ಟಿಯನ್ನು ಮುನ್ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಸಹ ವಿವಾಹವಾಗಿ ಸೃಷ್ಟಿ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ನಾನು ಸ್ಮಶಾನದಲ್ಲಿ ವಾಸವಾಗಿರುತ್ತೇನೆ. ಮೈತುಂಬ ಭಸ್ಮವನ್ನು ಹಚ್ಚಿಕೊಂಡಿರುತ್ತೇನೆ. ಸದಾಕಾಲ ಧ್ಯಾನದಲ್ಲೇ ಲೀನನಾಗಿರುತ್ತೇನೆ. ಈ ರೀತಿ ಇರುವವನನ್ನು ಯೋಗಿ ಎನ್ನುತ್ತಾರೆ. ಯೋಗಿಗೆ ಪ್ರಪಂಚದಲ್ಲಿ ಯಾವ ಆಸಕ್ತಿಯೂ ಇರುವುದಿಲ್ಲ. ಮನಸ್ಸಿನಲ್ಲಿ ಯಾವ ಕೋರಿಕೆಯೂ ಇರುವುದಿಲ್ಲ. ನನಗೆ ವಿವಾಹದ ಬಗ್ಗೆ ಆಸಕ್ತಿ ಇಲ್ಲ. ಈ ರೀತಿ ಕೇಳಬೇಡಿ. ಪರಮೇಶ್ವರ, ಈ ಸೃಷ್ಟಿ ಒಂದು ಚಕ್ರದಂತೆ. ಅದು ನಿರಂತರವಾಗಿ ಸಾಗುತ್ತಲೇ ಇರಬೇಕು. ಸೃಷ್ಟಿಯನ್ನು ವಿಸ್ತರಿಸಬೇಕು ಎಂಬ ಆದೇಶವೂ ಸಹ ನಿಮ್ಮದೇ. ಆದರೆ ನಿಮ್ಮ ಮಾತನ್ನು ನೀವೇ ತಿರಸ್ಕರಿಸುತ್ತಿದ್ದೀರಿ. ಇದು ಸರಿಯಿಲ್ಲ. ನೀವು ಸಹ ನಮ್ಮಂತೆ ಸಂಸಾರಸ್ಥರಾಗಬೇಕು. ಸರಿ, ನಿಮ್ಮ ಕೋರಿಕೆಯನ್ನು ಸ್ವೀಕರಿಸುತ್ತೇನೆ. ಆದರೆ ನನ್ನನ್ನು ವಿವಾಹವಾಗಬಲ್ಲ ಸ್ತ್ರೀ ನನ್ನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಯೋಗಿಯಾದುದರಿಂದ ಆಕೆಯೂ ಕೂಡ ಯೋಗಿನಿಯಾಗಬಲ್ಲ ಸಾಮರ್ಥ್ಯವನ್ನು ಹೊಂದಿರಬೇಕು. ಪರಮೇಶ್ವರ, ನಿಮ್ಮ ಅರ್ಧ ಭಾಗವೇ ಸತಿದೇವಿಯಾಗಿ ಜನಿಸಿ ನಿಮಗೋಸ್ಕರ ಘೋರ ತಪಸ್ಸನ್ನು ಮಾಡುತ್ತಿದ್ದಾಳೆ. ನೀವು ಆಕೆಯನ್ನು ಭರಿಸಬೇಕೆಂಬುದೇ ನಮ್ಮ ಕೋರಿಕೆ. ತಾವು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ. ಪಂಚಶಿಖೆ ಪಾಶ ಕಾಣೆ, ಅಲ್ಲಿ ಗಲ್ಲಿಗೆ ಮೃಗದ ಜಲ್ಲಿ ಸಾಲೆ, ಎದೆ ದಲ್ಲಣದ ಪಂಚಶಿಖೆ ಪಾಶ ಕಾಣೆ. ಹುಲ್ಲಿಲ್ಲದೆ ಹುಸಿಯನ್ನ ಕಾಣೆ, ಮತ್ತೆಲ್ಲ ಪದದ ಗೆಜೆ ಶಂಭು ಕಾಣೆ. ಹುಲ್ಲೇ ಇಲ್ಲದೆ ಹುಸಿಯನ್ನ ಕಾಣೆ, ಮತ್ತೆಲ್ಲ ಪದದ ಗೆಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ. ಹೆಗಲಲ್ಲಿ ಮಾತಿನ ರಗಿಣಿಯು ಕಾಣೆ, ಕೆಂಮುಗಿಲಂತೆ ಕಾವಿಯ ಬಲ್ಲಿ ಕಾಣೆ. ಹೆಗಲಲ್ಲಿ
ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವರಂತ ಚೆಲ್ವನಿಲ್ಲ ನೋಡುವಾರೆ ಇವರಂತ ಚೆಲ್ವನಿಲ್ಲ ನೋಡುವಾರೆ ಗುರು ಹಿರಿಯರು ಗಣ ಒಡೆಯ ಕಾಣೆ ಸಿರಿಯ ಕರೆದು ವರವನಿವನಂತೆ ಕಾಣೆ ಗುರು ಹಿರಿಯರು ಗಣ ಒಡೆಯ ಕಾಣೆ ಸಿರಿಯ ಕರೆದು ವರವೀವನಂತೆ ಕಾಣೆ ಕರುಣಾ ಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಕರುಣಾ ಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವರಂತ ಚೆಲ್ವನಿಲ್ಲ ನೋಡುವಾರೆ ಇವರಂತ ಚೆಲ್ವನಿಲ್ಲ ನೋಡುವಾರೆ ಇವರಂತ ಚೆಲ್ವನಿಲ್ಲ ನೋಡುವಾರೆ ಇವರಂತ ಚೆಲ್ವನಿಲ್ಲ ನೋಡುವಾರೆ ಛೇ, ಈಗಿನ ನನಗೆ ಧ್ಯಾನದಲ್ಲಿ ಆಸಕ್ತಿ ಇಲ್ಲ. ಮನಸ್ಸೇಕೋ ಚಂಚಲವಾಗುತ್ತಿದೆ. ಈ ಬ್ರಹ್ಮ ವಿಷ್ಣು ನನ್ನ ಮನಸ್ಸನ್ನು ವಿಚಲಿತಗೊಳಿಸಿ ಸಂಸಾರಸ್ಥನಾಗಬೇಕು ಎಂಬ ಅಂಬಲವನ್ನು ಮನಸ್ಸಿನಲ್ಲಿ ಬಿತ್ತಿ ಇವರಿಬ್ಬರೂ ಹೀಗೇ ಹೋದರು. ನನ್ನ ಮದುವೆ ಹೇಗೆ ಸಾಧ್ಯ? ಓ ಬ್ರಹ್ಮದೇವ, ಓ ಮಹಾವಿಷ್ಣು, ಎಲ್ಲಿದ್ದೀರಾ? ಬನ್ನಿ. ನನಗೆ ಸತಿಯನ್ನು ವಿವಾಹವಾಗಬೇಕು ಎಂಬ ಮನಸ್ಸಾಗಿದೆ. ಹಾಗೆಯೇ ಸತಿಗೆ ಅವರ ತಂದೆ ತಾಯಿ ಅನುಮತಿ ಮೇರೆಗೆ ವಿವಾಹವಾಗಬೇಕೆಂಬ ಹಂಬಲವಿದೆ. ಆದ್ದರಿಂದ ನೀವು ದಕ್ಷನನ್ನು ಒಪ್ಪಿಸಿ ಮದುವೆ ಮಾಡಿಸಿ. ಆಗಲಿ ಪರಮೇಶ್ವರ. ಬ್ರಹ್ಮ ವಿಷ್ಣು ದಕ್ಷನ ಅರಮನೆಗೆ ಆಗಮಿಸುತ್ತಾರೆ. ಪಿತೃಶ್ರೀಗಳಿಗೆ ಪ್ರಣಾಮಗಳು. ತಾವು ಇಲ್ಲಿಗೆ ಆಗಮಿಸಿದ ಕಾರಣ? ಮಗು ದಕ್ಷ, ನಿನ್ನ ಮಗಳಾದ ಸತೀದೇವಿಯನ್ನು ಶಿವನೊಟ್ಟಿಗೆ ವಿವಾಹ ಮಾಡಬೇಕೆಂಬುದೇ ನನ್ನ ಆಶಯ. ಇದಕ್ಕೆ ನಿನ್ನ ಒಪ್ಪಿಗೆ ಇರಲಿ. ಇದು ಸಾಧ್ಯವೇ ಇಲ್ಲ. ಅರಮನೆಯಲ್ಲಿ ಸುಕುಮಾರಿಯಾಗಿ ಬೆಳೆದಂತಹ ನನ್ನ ಮಗಳನ್ನು ಆ ಭಂಗಿ ಸೇರುವ, ಆವನ್ನು ಸುತ್ತಿಕೊಂಡಿರುವ, ಸ್ಮಶಾನದಲ್ಲಿ ವಾಸವಿರುವ ಅಘೋರಿಯಾದ ಶಿವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ನನಗೆ ಸಮ್ಮತಿ ಇಲ್ಲ. ಕೈಯಲ್ಲಿ ದಟ್ಟದ ತೋಳು ಮೈಯೆಲ್ಲ ವಿಭೂತಿಸಲು ಯಾರೋ ಅವನ್ಯಾರೋ ಜೋಗಯ್ಯ 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 ಕಣ್ಣೆ ಅವನ ತಲೆ ಮೇಲೆ ನಗರ ಹಾಗೆ ಸರಮಾಲೆ ಕೈಯಲ್ಲಿ ಬೆಟ್ಟದ ತೋಳು ಮೈಯೆಲ್ಲ ವಿಭೂತಿಸಲು ಯಾರೋ ಅವನ್ಯಾರೋ ಜೋಗಯ್ಯ 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 ಜೋಗಯ್ಯ
ಶಂಭೋ ಹರ 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 ಮಹಾದೇವ್ ಶಂಭೋ ಹರ 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 ಮಹಾದೇವ್ ಬೆಟ್ಟ ಹಿಡಿದು ಹೊಂಟ ನೋಡೋ ಬೆಟ್ಟ ಹತ್ತಿ ನಿಂತ ನೋಡೋ ಹಟ್ಟಿ ಕಾಯೋ ಹೈದ ಯಾರೋ ಯಾರೋ ಅವನ್ ಯಾರೋ ಜೋಗಯ್ಯ 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 ಚಳಿ ಬಿಚ್ಚುತ್ತಾನು ಭದ್ರ ನಗುತ್ತಾನು ಎಂಡ ಕಾಡುತ್ತಾನು ಧ್ವಂಸ ಮಾಡುತ್ತಾನು ವಿಷ ಕುಣಿತಾನು ಲೋಕ ಗೆಲ್ಲುತ್ತಾನು ಕಾಲ ಕಡಿತಾನು ಬೈರನಾಗುತ್ತಾನು ಶಂಭೋ ಹರ 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 ಮಹಾದೇವ್ ಶಂಭೋ ಹರ 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 ಮಹಾದೇವ್ ಕಳ್ಳ ಮಳ್ಳ ಮಾಡಿ ಬಂದ ಜೋಗೆ ತುಂಬಾ ಏನೋ ತಂದ ತೇರ ಕದ್ದು ನಂದೇ ಅಂದ ಯಾರೋ ಅವನ್ ಯಾರೋ ಜೋಗಯ್ಯ 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 ದಕ್ಷ ಬ್ರಹ್ಮ, ಈ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದವರು ಪರಮೇಶ್ವರ. ಪರಮೇಶ್ವರ ಲಯಕಾರಕ. ನೀನು ಈ ವಿವಾಹಕ್ಕೆ ಸಮ್ಮತಿಸದಿದ್ದರೆ ಶಿವನು ಪ್ರಳಯಕಾರಕನಾಗುತ್ತಾನೆ. ಇಡೀ ಲೋಕವೇ ಭಸ್ಮವಾಗುತ್ತದೆ. ಆಗಲಿ ತಂದೆ, ಈ ವಿವಾಹಕ್ಕೆ ನನ್ನ ಒಪ್ಪಿಗೆ ಇದೆ. ಆಗ ಬ್ರಹ್ಮ ವಿಷ್ಣು ದೇವತೆಗಳು ಶಿವಗಣಗಳು ಸೇರಿ ಶಿವ ಸತಿಯರ ವಿವಾಹವನ್ನ ವಿಜೃಂಭಣೆಯಿಂದ ನೆರವೇರಿಸಿದರು. ಭೂಲೋಕದಲ್ಲಿ ಸತೀದೇವಿಯು ವಿಹರಿಸುತ್ತಿರುವಾಗ ಅವಳ ಮುಂದೆ ದೇವತೆಗಳು ಹೋಗುತ್ತಿರುತ್ತಾರೆ. ಸ್ವಲ್ಪ ನಿಲ್ಲಿ ದೇವತೆಗಳೇ, ತಾವೆಲ್ಲರೂ ಯಾವುದೋ ಶುಭ ಕಾರ್ಯಕ್ಕೆ ಪ್ರಯಾಣ ಮಾಡುತ್ತಿರುವಂತಿದೆ. ಮಾತೆ, ಎಲ್ಲರೂ ನಿಮ್ಮ ತಂದೆ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗುತ್ತಿದ್ದೇವೆ. ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ, ನೀವು ಬೇಗ ಬನ್ನಿ ಮಾತೆ.
ನನಗೆ ಆಹ್ವಾನವಿಲ್ಲದಿದ್ದರೂ ಏನಂತೆ, ಅದು ನನ್ನ ತವರು ಮನೆ. ಕೆಲಸದ ನಿಮಿತ್ತ ನನ್ನ ತಂದೆ ತಾಯಿ ಮರೆತಿರಬಹುದು, ನಾನೇ ಹೋಗುತ್ತೇನೆ. ದಕ್ಷ ಬ್ರಹ್ಮನ ಮನೆಯಲ್ಲಿ ಯಜ್ಞ ನಡೆಯುತ್ತಿರುತ್ತದೆ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೆ ನಾತಿ ಭವೆ ಭವಸ್ವ ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲ ಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಸತೀದೇವಿಗೆ ತಂದೆ ತಾಯಿ ಯಾರಿಂದಲೂ ಸ್ವಾಗತ ಸಿಗಲಿಲ್ಲ. ತಂದೆಯ ತಿರಸ್ಕಾರದ ಮಾತುಗಳಿಂದ ಸತಿ ಬೇಸತ್ತು, ತಂದೆ ದಕ್ಷ ಬ್ರಹ್ಮ, ನಿನಗೆ ನೀನೇ ಬ್ರಹ್ಮಾಂಡ ಎಂದುಕೊಂಡಿರುವೆ. ಆದರೆ ಅಹಂಕಾರದಿಂದ ಬ್ರಹ್ಮಾಂಡವನ್ನು ನೋಡಲು ಸಾಧ್ಯವಿಲ್ಲ. ಜ್ಞಾನ ನೇತ್ರದಿಂದ ಮಾತ್ರ ನೋಡಲು ಸಾಧ್ಯ. ಆ ಜ್ಞಾನ ನೇತ್ರನಾದ ನನ್ನ ಪತಿಯನ್ನೇ ನೀನು ಅವಮಾನಿಸುತ್ತಿರುವೆ. ಇದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಈಗ ನಾನು ಈ ಮುಖ ಹೊತ್ತುಕೊಂಡು ನನ್ನ ಗಂಡನನ್ನು ಹೇಗೆ ನೋಡಲಿ? ಅವರು ಮೊದಲೇ ಹೇಳಿದ್ದರು, ನೀವು ಎಂತವರು, ನಿಮ್ಮ ಗುಣ ಎಂತದ್ದು ಎಂದು. ನೀಚ, ನಿಕೃಷ್ಟ, ಪಾಪಿಯಾದ ನಿಮ್ಮಿಂದ ಬಂದ ಈ ದೇಹವನ್ನು ಹೊತ್ತುಕೊಂಡು ನನ್ನ ಪ್ರಭುವಿನ ಬಳಿ ಯಾವ ರೀತಿ ಹೋಗಲಿ? ನಾನು ಇಲ್ಲೇ ಯಜ್ಞಗೊಂಡ ಆಹುತಿಯಾಗುತ್ತೇನೆ. ವಿಷಯ ತಿಳಿದ ಶಿವ ಉಗ್ರನಾಗುತ್ತಾನೆ. ತನ್ನ ಜಟೆಯಿಂದ ಕೇಶವನ್ನು ಕಿತ್ತು ನೆಲಕ್ಕೆ ಒಗೆದಾಗ ಆ ಕೇಶವು 2 ಭಾಗವಾಗಿ ವೀರಭದ್ರ ಹಾಗೂ ಮಹಾಕಾಳಿಯ ಜನನವಾಗುತ್ತದೆ. ತಂದೆ, ನಾನೇನು ಮಾಡಬೇಕು? ಕ್ಷಣಾರ್ಧದಲ್ಲಿ ಎಲ್ಲ ಸಮುದ್ರದ ನೀರನ್ನು ಕುಡಿಯಬೇಕೆ? ಒಂದೇ ಗುದ್ದಿನಿಂದ ಪರ್ವತವನ್ನು ಪುಡಿ ಮಾಡಬೇಕೆ? ಉಫ್! ಊದಿ ಬ್ರಹ್ಮಾಂಡವನ್ನು ನಾಶ ಮಾಡಬೇಕೆ? ಆದೇಶಿಸಿ. ವೀರಭದ್ರ, ನೀನೆಂತಹ ಪರಾಕ್ರಮಿ ಎಂದು ನನಗೆ ತಿಳಿದಿಲ್ಲವೇ? ದಕ್ಷನು ಬ್ರಹ್ಮನ ಮಗ ಎಂದು ಗರ್ವದಿಂದಿದ್ದಾನೆ. ಅದೇ ಗರ್ವದಿಂದ ನನ್ನನ್ನು ಅವಮಾನಿಸಿ ಸತಿ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ. ನೀನು ಅವನ ತಲೆಗೇರಿದ ಗರ್ವ ಅಹಂಕಾರವನ್ನು ಅಂತ್ಯಗೊಳಿಸಬೇಕು, ಯಜ್ಞವನ್ನು ನಾಶಗೊಳಿಸಬೇಕು. ನಿನ್ನ ಕೆಲಸಕ್ಕೆ ದೇವ ದಾನವ ಯಕ್ಷ ಕಿಂಪುರುಷ ಯಾರೇ ಅಡ್ಡಿ ಬಂದರೂ ಅವರನ್ನು ಬಿಡಬೇಡ, ಎಲ್ಲರನ್ನು ಭಸ್ಮ ಮಾಡು. ದಧೀಚಿ ಮಹರ್ಷಿ ಹೇಳಿದ ಮೇಲೂ ಅಲ್ಲೇ ಇದ್ದು ತಮಾಷೆ ನೋಡಿದ ಎಲ್ಲರನ್ನು ಭಸ್ಮಗೊಳಿಸು. ನನ್ನ ಬಗ್ಗೆ ಅವಮಾನದ ಮಾತುಗಳನ್ನು ಆಡುತ್ತಿದ್ದರೂ ಅಲ್ಲೇ ಕುಳಿತು ಕೇಳಿಸಿಕೊಂಡವರೆಲ್ಲರೂ ನನ್ನ ಶತ್ರುಗಳೇ. ಎಲ್ಲರನ್ನು ಅಂತ್ಯಗೊಳಿಸು. ಅಲ್ಲಿ ಇಟ್ಟಿರುವ ಕಳಸದ ನೀರನ್ನು ಬಿಡಬೇಡ, ಈಗಲೇ ಹೋಗು. ಅಪ್ಪಣೆ ಮಹಾಪ್ರಭು.
ಸ್ಮರಣೆ ಸಾಕು ನಮ್ಮ ಜನ್ಮಕ್ಕೆ. ಕಾಯಬೇಕು ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ, ನಿನ್ನ ತಂದೆ ನಿಡಿಲಾಕ್ಷ ನೀನು ತಾನೆ ಅವನಂಶ, ಮರಕತ ಮಣಿ ನೀನ ಮಹಾಸಂಭವ. ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ, ವಂಶ ವಂಶಗಳಿಗೂ ನಿನ್ನ ನೆರಳ ನೀಡುವೆ. ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ, ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ. ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ. ಸತಿಯ ದೇಹದ ಮುಂದೆ ಶಿವನು ಕುಳಿತಿರುತ್ತಾರೆ. ಏ ದೇವಿ, ನನ್ನನ್ನು ಅಗಲಿದೆಯಾ? ನಿನ್ನನ್ನು ಬಿಟ್ಟು ನಾನು ಹೇಗೆ ಒಂಟಿಯಾಗಿರಲಿ?
ಚಂದ್ರಲೋಚನ ಪ್ರವೃತ್ಯ ಶೇಷಲೇಖ ಶೇಖರಂ ಪ್ರಸೂಲತೋಲಿ ತೋರಣಿ ವಿದೂಸರಾಂಗ್ರಿ ಪೀಠಂ ಭುಜಂಗರಾಜಮಾಲಯಾನಿ ಬದ್ಧಜಾಟ ಚೂಟಕ ಶ್ರೀಯೈ ಚಿರಾಯ ಜಾಯತಾಂ ಚ ಘೋರ ಬಂಧು ಶೇಖರ ಧನಂಜಯ ಸ್ಫುಲಿಂಗ ಭಾವಿಗೀತ ಪಂಚಸಾಯಕಂ ನಮನ್ನಿಲಿಂಬನಾಯಕಂ ಸುಧಾಮಯೂಖಲೇಖಯಾ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪ್ರದೇ ಶಿರೋಜಟಾರಸ್ತುತ कराल भाल भट्टिकादगद्धगद्धगज्ज्वलद्धनञ्जयाहुतीकृत प्रचण्ड मञ्चसायके धराधरेन्द्र नन्दिनी कुचाग्र चित्र पत्रकार कल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरत् भूनिषेधिनी तम प्रबन्ध बद्ध बन्धर निलिम्बनर्जयेधरस्तनोतु कृति सिन्धुर धरानिधान बन्धुर श्रियं जगद्दुरन्धर ತಾರಕಾಸುರ ತಪಸ್ಸು ಮಾಡುತ್ತಿರುತ್ತಾನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ತಾರಕ, ಏಕೆ ಹೀಗೆ ಕಠಿಣ ತಪಸ್ಸನ್ನು ಮಾಡುತ್ತಿರುವೆ? ನಿನಗೇನು ಬೇಕು? ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನಗೆ ವಿಷ್ಣುವನ್ನೊಳಗೊಂಡು ಯಾವ ದೇವತೆಗಳಿಂದಲೂ ಸಾವು ಬಾರದೇ ಇರಲಿ. ಹಾಗೂ ಸಾವು ಬಂದರೆ 7 ವರ್ಷದ ಶಿವಪುತ್ರನಿಂದ ಮಾತ್ರ ನನಗೆ ಮರಣ ಬರಲಿ. ಇದೇ ನನ್ನ ಕೋರಿಕೆ ತಂದೆ. ತಥಾಸ್ತು. ನನ್ನನ್ನು ಸಂಹರಿಸುವವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ನನ್ನವೇ ಈ 3 ಲೋಕಗಳು. ಏಕೆಂದರೆ ನನಗೆ ಗೊತ್ತು, ಪರಶಿವನೀಗ ಒಂಟಿ. ಅವನು ಮದುವೆಯಾಗುವುದು ಅಸಂಭವ. ಸತಿಯೇ ಇಲ್ಲದ ಶಿವನಿಗೆ ಮಕ್ಕಳೆಲ್ಲಿಂದ ಬರುವುದು? ಬಂದರೂ 7 ವರ್ಷದ ಮಗು ನನ್ನನ್ನೇನು ಮಾಡಲು ಸಾಧ್ಯ? ದೇವತೆಗಳನ್ನು ತಾರಕಾಸುರ ಓಡಿಸಿಕೊಂಡು ಹೋಗುವನು. ಶಿವನು ತಪಸ್ಸಿಗೆ ಕುಳಿತಿರುತ್ತಾರೆ. ಅಲ್ಲಿಗೆ ವಿಷ್ಣು ಬರುತ್ತಾರೆ. ಪರಮೇಶ್ವರ, ಲೋಕದಲ್ಲಿ ತಾರಕಾಸುರನ ಪುಟನ ತಗೊಳ್ಳಲಾಗುತ್ತಿಲ್ಲ. ಹಾಗೆಯೇ ಅವನು ಶಿವನ 7ನೇ ವರ್ಷದ ಮಗನಿಂದ ಮಾತ್ರ ತನ್ನ ವಧೆಯಾಗಬೇಕು ಎಂದು ಹೊರ ಪಡೆದಿರುವ ವಿಷಯ ನಿಮಗೆ ತಿಳಿದೇ ಇದೆ. ಹಿಂದೆ ದಕ್ಷ ಬ್ರಹ್ಮನ ಮಗಳಾಗಿದ್ದ ಸತಿಯು ಈಗ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನ್ಮ ತಾಳುತ್ತಾಳೆ. ಆದ್ದರಿಂದ ತಾವು ಅವರನ್ನು ವರಿಸಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ನಮ್ಮಗಳ ಕೋರಿಕೆ. ಹಾಗೂ ನಿಮ್ಮ ಕೋರಿಕೆಗೆ ನನ್ನ ಸಮ್ಮತಿ ಇದೆ. ಸರಸ್ವತಿ ಕಣ್ಣೊಳು ನಗು ಮೊಗದ ಕಾರ್ಯ ಚೆಲುವೆ ಕಲಿಕಂಠನ ಮಡದಿ ಗಿರಿಜಮ್ಮ ಕಲ್ಯಾಣವ ಗೌರಿ ಕಲ್ಯಾಣ
ಕಲಿಕಂಠನ ಮಡದಿ ಗಿರಿಜಮ್ಮ ಪಾರ್ವತಿ ದೇವಿ ಕಲಿಸಮ್ಮ ಮತಿಯ ಮಗಳಿಗೆ ಬಾಳೆ ಎಲೆಯಲ್ಲಿ ಕವಲೊಡೆದು ಕಲ್ಯಾಣವೋ ಗೌರಿ ಕಲ್ಯಾಣವೋ ಬಾಳೆ ಎಲೆಯಲ್ಲಿ ಕವಲೊಡೆದು ಸರಸ್ವತಿಯೇ ಬಾರಮ್ಮ ಮಗಳ ಮದುವೆಗೆ ಹೆಸರಿಲ್ಲದ ಟಿಲಿ ಕೆಸರ್ಯಾಕೆ ನಿಂದಾವೋ ಹೆಸರು ಕೊಡವಳ ಮಗಳಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ ಹೆಸರು ಕೊಡುವೋಳ ಮಗನಿನಲ್ಲಿರು ಹೊಸಲ ದಾಟಿ ಒಳ್ಳೆ ದಾಟಿ ಆನೆ ಮ್ಯಾಲೆ ಬರುವ ಅರಸನ ನೋಡಿರಿ ಅರಸ ಕಣವ್ವ ನನ್ನ ಮಗ ಕಲ್ಯಾಣವೋ ಗೌರಿ ಕಲ್ಯಾಣವೋ ಅರಸ ಕಣವ್ವ ನನ್ನ ಮಗ ನಿನ್ನ ಅಳಿಯ ಸರಸದಲ್ಲಿ ಹೆಣ್ಣ ಗೆಲ್ಲಬಲ್ಲ ಒಂಟೆ ಮ್ಯಾಲೆ ಬರುವ ಬಂಟನ ನೋಡಿರಿ ಉಂಟಕ್ಕನವ್ವ ನನ್ನ ಮಗ ಕಲ್ಯಾಣವೋ ಗೌರಿ ಕಲ್ಯಾಣವೋ ಉಂಟಕ್ಕನವ್ವ ನನ್ನ ಮಗ ನಿನ್ನ ಅಳಿಯ ಉಂಟತನದಲ್ಲೇ ಹೆಣ್ಣ ಗೆಲ್ಲಬಲ್ಲ ಕುದುರೆ ಮ್ಯಾಲೆ ಬರುವ ಚದುರನ ನೋಡಿರಿ ಚದುರ ಕಣವ್ವ ನನ್ನ ಮಗ ಕಲ್ಯಾಣವೋ ಗೌರಿ ಕಲ್ಯಾಣವೋ ಚದುರ ಕಣವ್ವ ನನ್ನ ಮಗ ನಿನ್ನ ಅಳಿಯ ಚದುರಾಟದಲ್ಲೇ ಹೆಣ್ಣ ಗೆಲ್ಲಬಲ್ಲ ಕಲ್ಯಾಣವೇ ನೀರಿ ಕಾರುಣ್ಯ ಮೂರ್ತಿಗೆ ಕಲ್ಯಾಣವೆಲ್ಲ ಶಿವನಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಪ್ಪು ಇಕ್ಕೋವಾಗ ಗೌರಮ್ಮಗೆ ನಗೆ ಬಂದು ಕಪ್ಪು ಇಕ್ಕೋ ಹೆಣ್ಣ ಕಾರಕೊಂಡು ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಪ್ಪು ಇಕ್ಕೋ ಹೆಣ್ಣ ಕಾರಕೊಂಡು ಹೋಗುವಾಗ ಅಪ್ಪಾಜಿಗರಗಿ
ಗರಗಿತು ಕಡು ತೂಕ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಬಣ್ಣ ಉಡಿಸುವಾಗ ಅಣ್ಣಯ್ಗೆ ನಗೆ ಬಂದು ಬಣ್ಣ ಉಡು ಹೆಣ್ಣ ಕರಕೊಂಡು ಕಲ್ಯಾಣವೋ ಗೌರಿ ಕಲ್ಯಾಣವೋ ಬಣ್ಣ ಉಡು ಸಣ್ಣ ಕರಕೊಂಡು ಹೋಗುವಾಗ ಅಣ್ಣಯ್ಯ ಗರಗಿತು ಕಡು ತೂಕ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ತಾಳಿ ಕಟ್ಟುವಾಗ ತಾಯಮ್ಮಗೆ ನಗು ಬಂದು ತಾಳಿ ಕಟ್ಟಿ ಹೆಣ್ಣ ಕರಕೊಂಡು ಕಲ್ಯಾಣವೋ ಗೌರಿ ಕಲ್ಯಾಣವೋ ತಾಳಿ ಕಟ್ಟಿ ಹೆಣ್ಣ ಕರಕೊಂಡು ಹೋಗುವಾಗ ತಾಯಮ್ಮ ಗರಗಿತು ಕಡು ತೂಕ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೆನ್ನಿರಿ ಕಾರುಣ್ಯ ಮೂರ್ತಿಗೆ ಕಲ್ಯಾಣವೆಲ್ಲ ಶಿವನಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೆನ್ನಿರಿ ಕಾರುಣ್ಯ ಮೂರ್ತಿಗೆ ಕಲ್ಯಾಣವೆಲ್ಲ ಶಿವನಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ 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 ಕಲ್ಯಾಣವೋ ಪಾರ್ವತಿ ಪರಮೇಶ್ವರರು ಉದ್ಯಾನವನದಲ್ಲಿ ಕುಳಿತಿರುತ್ತಾರೆ. ದೇವಿ, ನಮ್ಮ ಮದುವೆಯನ್ನು ಬ್ರಹ್ಮ ವಿಷ್ಣು ಯಾದಿಯಾಗಿ ದೇವಾನುದೇವತೆಗಳು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ನಾವು ಕೂಡ ಸ್ವಲ್ಪ ದಿನಗಳವರೆಗೆ ವಿಶ್ರಾಂತಿ ಪಡೆದಿದ್ದೇವೆ. ಈಗ ನಮ್ಮ ಕರ್ತವ್ಯದ ಕಡೆ ಗಮನ ಹರಿಸೋಣ. ತಾರಕಾಸುರನ ಉಪಟಳ ಎಲ್ಲೇ ಮೀರಿದೆ. ನಮ್ಮಿಂದ ಹುಟ್ಟಿದ 7 ವರ್ಷದ ಮಗುವಿನಿಂದ ಮಾತ್ರ ಅವನ ಮರಣ ಸಂಭವಿಸುತ್ತದೆ. ಜಯ ಜಯ ಸಾಂಬ ಸದಾ ಶಿವ ಶಂಕರ ಜಯ ಜಯ ಸಾಂಬ ಸದಾ ಶಿವ ಶಂಕರ
ಸಾಂಬ ಸದಾ ಶಿವ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಇಂದ್ರನು ಪಾರಿವಾಳ ರೂಪದಲ್ಲಿ ಬಂದು ಶಿವ ಪಾರ್ವತಿಯರ ಭ್ರೂಣವನ್ನು ಹೊತ್ತೊಯ್ಯುತ್ತಾನೆ. ಆಗ ಇಂದ್ರನು ಭ್ರೂಣದ ತಾಪವನ್ನು ತಾಳಲಾರದೆ ಗಂಗೆಯ ಮಡಿಲಿಗೆ ಹಾಕುತ್ತಾರೆ. ಆಗ ಗಂಗೆಯೂ ಸಹ ಅದರ ತಾಪವನ್ನು ತಾಳಲಾರದೆ 6 ಭಾಗಗಳನ್ನಾಗಿ ಮಾಡುತ್ತಾರೆ. ಆಗ 6 ಕೃತಿಕೆಯರು ಆ ಮಕ್ಕಳಿಗೆ ಹಾಲುಣಿಸಿ ಪೋಷಿಸುತ್ತಾರೆ. ಆ ನಂತರ 6 ತಲೆಗಳು 12 ಕೈಗಳನ್ನು ಒಳಗೊಂಡ ದಿವ್ಯ ರೂಪದ ಸುಬ್ರಹ್ಮಣ್ಯ ರೂಪು ತಾಳುತ್ತಾರೆ. ಕೃತಿಕೆಯರು ಹಾಲುಣಿಸಿ ಪೋಷಿಸಿದ್ದಕ್ಕಾಗಿ ಅವರ ಮತ್ತೊಂದು ಹೆಸರು ಕಾರ್ತಿಕೇಯ.
ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ ಕೈಲಾಸದಿ ಇಳಿದು ಬಂದು ಭೂಲೋಕವ ಸುತ್ತಿ ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಸ್ಕಂದ ಸ್ವಾಮಿ ನೀನು ಗೌರಿ ತನಯ ರೋಗ ರುಜಿನ ದೋಷಗಳಿಗೆ ಮುಕ್ತಿಯನ್ನು ನೀಡುವಂತ ದೇವ ನೀನು ಸುಬ್ರಹ್ಮಣ್ಯ ಅರಸಯ್ಯ ದೇವ ಅರಸಯ್ಯ ತಾರತೀರ್ಥದಲ್ಲಿ ನಿಂದು ಉರುಳು ಸೇವೆಯನ್ನು ಮಾಡಿ ನಿನ್ನ ಗುಡಿಯ ಮುಂದೆ ನಾವು ನಿಂತೆವಯ್ಯ ನೀನು ಹರಸು ದೇವ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ ದೂರ ದೂರಿನಿಂದ ಬಂದ ಭಕ್ತರೆಲ್ಲ ನಿನ್ನ ಗುಡಿ ಸುತ್ತಿ ಸುತ್ತಿ ನಿನ್ನ ನಾಮ ಜಪಿಸುತ್ತಿಗರು ಮಂತ್ರ ಪಠಿಸುತ್ತಿಗರು ಲಕ್ಷ ಲಕ್ಷ ದೀಪ ಹಚ್ಚಿ ನಿನ್ನ ಸೇವೆ ಮಾಡಲೆಂದು ಗುಡಿಯ ಮುಂದೆ ನಿಂತಿಗರು ಸ್ಕಂದ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಕಷ್ಟ ನಷ್ಟ ದೋಷ ಕಳೆದು ಮುಕ್ತಿಯನ್ನು ಬೇಡರೆಂದು ನಿನ್ನ ಮುಂದೆ ನಿಂತಿಗರು ಎದ್ದು ಬಾರೋ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ಪ್ರಾರ್ಥನೆಯ ಮಾಡುತ್ತಲೇ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೆವಯ್ಯ ಸ್ವಾಮಿ ಸುಬ್ರಹ್ಮಣ್ಯ ಪ್ರಾರ್ಥನೆಯ ಮಾಡುತ್ತಲೇ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೆವಯ್ಯ ಸ್ವಾಮಿ ಸುಬ್ರಹ್ಮಣ್ಯ ತೀರ್ಥದಲ್ಲಿ ನಿಂದು ಮಡಿಯ ವಸ್ತ್ರವನ್ನು ಬಿಟ್ಟು ಕುರುಡು ಸೇವೆ ಗೈದು ಬಳಿಗೆ ಬಂದೆವಯ್ಯ ನಾವು ಬಂದೆವಯ್ಯ ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯನೆಂದು ನಿನ್ನ ಬಳಿಗೆ ಬಂದೆವಯ್ಯ ನಾಗರಾಜ ಕುಕ್ಕೆ ಸುಬ್ರಹ್ಮಣ್ಯ ಕಾರ್ತಿಕೇಯ ಸ್ಕಂದ ಸ್ವಾಮಿ ಕಾರ್ತಿಕೇಯ ಸ್ಕಂದ ಸ್ವಾಮಿ ಅನಂತಾದಿ ನಾಮಗಳ ಭಕ್ತರಿಂದ ಪೂಜೆ ಪಡೆವ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ಬುದ್ಧದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ಶೂರನೀತ ಸುರಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಸ್ವಾಮಿ ಸುಬ್ರಹ್ಮಣ್ಯ
ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಸುಬ್ರಹ್ಮಣ್ಯರು ತಾರಕಾಸುರನನ್ನು ವಧೆ ಮಾಡುವ ಸನ್ನಿವೇಶ. ಪಾರ್ವತಿಯು ಸಖಿಯರೊಂದಿಗೆ ಕೈಲಾಸದಲ್ಲಿ ಇರುತ್ತಾರೆ. ಅಲ್ಲಿಗೆ ಶಿವನ ಆಗಮನವಾಗುತ್ತದೆ. ಇದೇನಿತ್ತು? ದ್ವಾರವನ್ನು ಕಾಯಲು ಗಣಗಳನ್ನು ಇಟ್ಟಿದ್ದರೂ ಸಹ ನನ್ನ ಪತಿ ಅನಪೇಕ್ಷಿತವಾಗಿ ಒಳಗೆ ಬಂದಿದ್ದಾರಲ್ಲ. ಓಹೋ, ಅವರೆಲ್ಲರೂ ಶಿವಗಣಗಳಾಗಿದ್ದರಿಂದ ಅವರಿಗೆ ನನ್ನ ಆದೇಶವನ್ನು ಸಂಪೂರ್ಣವಾಗಿ ಪಾಲಿಸಲಾಗುತ್ತಿಲ್ಲ. ನನ್ನ ಗಣ ಇದ್ದಿದ್ದರೆ ಇಂತಹ ಸನ್ನಿವೇಶ ಬರುತ್ತಿರಲಿಲ್ಲ. ಈಗ ನಾನು ನನ್ನ ಗಣಗಳನ್ನು ರೂಪಿಸುವ ಕಾರ್ಯ ಮಾಡಬೇಕು. ನಾನು ಸ್ನಾನಕ್ಕೆ ಹೊರಟಿದ್ದೇನೆ. ನನ್ನ ಮೈಯಲ್ಲಿರುವ ಅರಿಶಿಣದಿಂದ ಮುದ್ದಾದ ಒಂದು ಮಗುವನ್ನು ಈ ದ್ವಾರಕೆಗೆ ದ್ವಾರಪಾಲಕನನ್ನಾಗಿ ಮಾಡಿ ಜೀವ ತುಂಬಿ ಸ್ನಾನಕ್ಕೆ ಹೋಗುತ್ತೇನೆ. ಈ ಮುದ್ದಾದ ಮಗುವಿಗೆ ಗಣೇಶ ಎಂಬ ನಾಮಕರಣ ಮಾಡುತ್ತೇನೆ. ನಿನ್ನ ನೋಡಿ ನಕ್ಕಾಗ
ಶಿಶುಸಿಂಹದ ವಿಘ್ನರಾಜ ದಯಮಾಡೋ ವಿನಾಯಕ ಜಯ ನೀಡೋ ವಿನಾಯಕ ಶೃಂಗೇರಿಯಲ್ಲಿ